ಕೆಆರ್ಪುರ ರಸ್ತೆ ಮಾತ್ರ ಅಲ್ಲ, ಇಡೀ ಬೆಂಗಳೂರೇ ಹಂಗಿದೆ ಈಗ. ಯಮಗುಂಡಿಗೆ ಬಲಿಯಾಗಿರುವ ವಿದ್ಯಾರ್ಥಿನಿ ಧನುಶ್ರೀ. ಬೆಳಿಗ್ಗೆ ಕಾಲೇಜಿಗೆ ಸ್ಕೂಟಿಯಲ್ಲಿ ಹೋಗ್ತಾ ಇದ್ರು ಧನುಶ್ರೀ. ಕೆಆರ್ಪುರ ಟ್ರಾಫಿಕ್ ಪೊಲೀಸರು ಈ ಬಗ್ಗೆ ಈಗ ಪರಿಶೀಲನೆ ನಡೆಸಿದ್ದಾರೆ. ಆವನಹಳ್ಳಿ ಪೊಲೀಸರು ಕೂಡ ಸ್ಥಳದಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸ್ಥಳದಿಂದ ಟಿಪ್ಪರ್ ಲಾರಿ ಚಾಲಕ ಪರಾರಿಯಾಗಿದ್ದಾನೆ. ಆವನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ನೋಡಿ, ಗುಂಡಿನ ತಪ್ಪಿಸೋದಕ್ಕೆ ಹೋಗಿ ಇಂಥ ಅವಾಂತರವೇ ನಡೆದೋಗಿರೋದು. ಬಿಕಾಂ ಸೆಕೆಂಡ್ ಇಯರ್ ಸ್ಟೂಡೆಂಟ್ ಕಾಲೇಜ್ಗೆ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದಾಗ ಗುಂಡಿಗೆ ಬಿದ್ದು ಪ್ರಾಣ ಕಳೆದುಕೊಂಡಿರೋದು. ಕೆಆರ್ಪುರ ರಸ್ತೆ ಮಾತ್ರ ಅಲ್ಲ, ಇಡೀ ಬೆಂಗಳೂರೇ ಹಂಗಿದೆ ಈಗ. ಯಮಗುಂಡಿಗೆ ಬಲಿಯಾಗಿರುವ ವಿದ್ಯಾರ್ಥಿನಿ ಧನುಶ್ರೀ. ಬೆಳಿಗ್ಗೆ ಕಾಲೇಜಿಗೆ ಸ್ಕೂಟಿಯಲ್ಲಿ ಹೋಗ್ತಾ ಇದ್ರು ಧನುಶ್ರೀ. ಕೆಆರ್ಪುರ ಟ್ರಾಫಿಕ್ ಪೊಲೀಸರು ಈ ಬಗ್ಗೆ ಈಗ ಪರಿಶೀಲನೆ ನಡೆಸಿದ್ದಾರೆ. ಆವನಹಳ್ಳಿ ಪೊಲೀಸರು ಕೂಡ ಸ್ಥಳದಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸ್ಥಳದಿಂದ ಟಿಪ್ಪರ್ ಲಾರಿ ಚಾಲಕ ಪರಾರಿಯಾಗಿದ್ದಾನೆ. ಆವನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ನೋಡಿ, ಗುಂಡಿನ ತಪ್ಪಿಸೋದಕ್ಕೆ ಹೋಗಿ ಇಂಥ ಅವಾಂತರವೇ ನಡೆದೋಗಿರೋದು. ಬಿಕಾಂ ಸೆಕೆಂಡ್ ಇಯರ್ ಸ್ಟೂಡೆಂಟ್ ಕಾಲೇಜ್ಗೆ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದಾಗ ಗುಂಡಿಗೆ ಬಿದ್ದು ಪ್ರಾಣ ಕಳೆದುಕೊಂಡಿರೋದು. ಕೆಆರ್ಪುರ ರಸ್ತೆ ಮಾತ್ರ ಅಲ್ಲ, ಇಡೀ ಬೆಂಗಳೂರೇ ಹಂಗಿದೆ ಈಗ. ಯಮಗುಂಡಿಗೆ ಬಲಿಯಾಗಿರುವ ವಿದ್ಯಾರ್ಥಿನಿ ಧನುಶ್ರೀ. ಬೆಳಿಗ್ಗೆ ಕಾಲೇಜಿಗೆ ಸ್ಕೂಟಿಯಲ್ಲಿ ಹೋಗ್ತಾ ಇದ್ರು ಧನುಶ್ರೀ. ಕೆಆರ್ಪುರ ಟ್ರಾಫಿಕ್ ಪೊಲೀಸರು ಈ ಬಗ್ಗೆ ಈಗ ಪರಿಶೀಲನೆ ನಡೆಸಿದ್ದಾರೆ. ಆವನಹಳ್ಳಿ ಪೊಲೀಸರು ಕೂಡ ಸ್ಥಳದಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸ್ಥಳದಿಂದ ಟಿಪ್ಪರ್ ಲಾರಿ ಚಾಲಕ ಪರಾರಿಯಾಗಿದ್ದಾನೆ. ಆವನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ನೋಡಿ, ಗುಂಡಿನ ತಪ್ಪಿಸೋದಕ್ಕೆ ಹೋಗಿ ಇಂಥ ಅವಾಂತರವೇ ನಡೆದೋಗಿರೋದು. ಬಿಕಾಂ ಸೆಕೆಂಡ್ ಇಯರ್ ಸ್ಟೂಡೆಂಟ್ ಕಾಲೇಜ್ಗೆ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದಾಗ ಗುಂಡಿಗೆ ಬಿದ್ದು ಪ್ರಾಣ ಕಳೆದುಕೊಂಡಿರೋದು. ಕೆಆರ್ಪುರ ರಸ್ತೆ ಮಾತ್ರ ಅಲ್ಲ, ಇಡೀ ಬೆಂಗಳೂರೇ ಹಂಗಿದೆ ಈಗ. ಯಮಗುಂಡಿಗೆ ಬಲಿಯಾಗಿರುವ ವಿದ್ಯಾರ್ಥಿನಿ ಧನುಶ್ರೀ. ಬೆಳಿಗ್ಗೆ ಕಾಲೇಜಿಗೆ ಸ್ಕೂಟಿಯಲ್ಲಿ ಹೋಗ್ತಾ ಇದ್ರು ಧನುಶ್ರೀ. ಕೆಆರ್ಪುರ ಟ್ರಾಫಿಕ್ ಪೊಲೀಸರು ಈ ಬಗ್ಗೆ ಈಗ ಪರಿಶೀಲನೆ ನಡೆಸಿದ್ದಾರೆ. ಆವನಹಳ್ಳಿ ಪೊಲೀಸರು ಕೂಡ ಸ್ಥಳದಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸ್ಥಳದಿಂದ ಟಿಪ್ಪರ್ ಲಾರಿ ಚಾಲಕ ಪರಾರಿಯಾಗಿದ್ದಾನೆ. ಆವನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ನೋಡಿ, ಗುಂಡಿನ ತಪ್ಪಿಸೋದಕ್ಕೆ ಹೋಗಿ ಇಂಥ ಅವಾಂತರವೇ ನಡೆದೋಗಿರೋದು. ಬಿಕಾಂ ಸೆಕೆಂಡ್ ಇಯರ್ ಸ್ಟೂಡೆಂಟ್ ಕಾಲೇಜ್ಗೆ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದಾಗ ಗುಂಡಿಗೆ ಬಿದ್ದು ಪ್ರಾಣ ಕಳೆದುಕೊಂಡಿರೋದು. ಕೆಆರ್ಪುರ ರಸ್ತೆ ಮಾತ್ರ ಅಲ್ಲ, ಇಡೀ ಬೆಂಗಳೂರೇ ಹಂಗಿದೆ ಈಗ. ಯಮಗುಂಡಿಗೆ ಬಲಿಯಾಗಿರುವ ವಿದ್ಯಾರ್ಥಿನಿ ಧನುಶ್ರೀ. ಬೆಳಿಗ್ಗೆ ಕಾಲೇಜಿಗೆ ಸ್ಕೂಟಿಯಲ್ಲಿ ಹೋಗ್ತಾ ಇದ್ರು ಧನುಶ್ರೀ. ಕೆಆರ್ಪುರ ಟ್ರಾಫಿಕ್ ಪೊಲೀಸರು ಈ ಬಗ್ಗೆ ಈಗ ಪರಿಶೀಲನೆ ನಡೆಸಿದ್ದಾರೆ. ಆವನಹಳ್ಳಿ ಪೊಲೀಸರು ಕೂಡ ಸ್ಥಳದಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸ್ಥಳದಿಂದ ಟಿಪ್ಪರ್ ಲಾರಿ ಚಾಲಕ ಪರಾರಿಯಾಗಿದ್ದಾನೆ. ಆವನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ನೋಡಿ, ಗುಂಡಿನ ತಪ್ಪಿಸೋದಕ್ಕೆ ಹೋಗಿ ಇಂಥ ಅವಾಂತರವೇ ನಡೆದೋಗಿರೋದು. ಬಿಕಾಂ ಸೆಕೆಂಡ್ ಇಯರ್ ಸ್ಟೂಡೆಂಟ್ ಕಾಲೇಜ್ಗೆ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದಾಗ ಗುಂಡಿಗೆ ಬಿದ್ದು ಪ್ರಾಣ ಕಳೆದುಕೊಂಡಿರೋದು. ಕೆಆರ್ಪುರ ರಸ್ತೆ ಮಾತ್ರ ಅಲ್ಲ, ಇಡೀ ಬೆಂಗಳೂರೇ ಹಂಗಿದೆ ಈಗ. ಯಮಗುಂಡಿಗೆ ಬಲಿಯಾಗಿರುವ ವಿದ್ಯಾರ್ಥಿನಿ ಧನುಶ್ರೀ. ಬೆಳಿಗ್ಗೆ ಕಾಲೇಜಿಗೆ ಸ್ಕೂಟಿಯಲ್ಲಿ ಹೋಗ್ತಾ ಇದ್ರು ಧನುಶ್ರೀ. ಕೆಆರ್ಪುರ ಟ್ರಾಫಿಕ್ ಪೊಲೀಸರು ಈ ಬಗ್ಗೆ ಈಗ ಪರಿಶೀಲನೆ ನಡೆಸಿದ್ದಾರೆ. ಆವನಹಳ್ಳಿ ಪೊಲೀಸರು ಕೂಡ ಸ್ಥಳದಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ.
ಸ್ಥಳದಿಂದ ಟಿಪ್ಪರ್ ಲಾರಿ ಚಾಲಕ ಪರಾರಿಯಾಗಿದ್ದಾನೆ. ಆವನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ನೋಡಿ, ಗುಂಡಿನ ತಪ್ಪಿಸೋದಕ್ಕೆ ಹೋಗಿ ಇಂಥ ಅವಾಂತರವೇ ನಡೆದೋಗಿರೋದು. ಬಿಕಾಂ ಸೆಕೆಂಡ್ ಇಯರ್ ಸ್ಟೂಡೆಂಟ್ ಕಾಲೇಜ್ಗೆ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದಾಗ ಗುಂಡಿಗೆ ಬಿದ್ದು ಪ್ರಾಣ ಕಳೆದುಕೊಂಡಿರೋದು. ಕೆಆರ್ಪುರ ರಸ್ತೆ ಮಾತ್ರ ಅಲ್ಲ, ಇಡೀ ಬೆಂಗಳೂರೇ ಹಂಗಿದೆ ಈಗ. ಯಮಗುಂಡಿಗೆ ಬಲಿಯಾಗಿರುವ ವಿದ್ಯಾರ್ಥಿನಿ ಧನುಶ್ರೀ. ಬೆಳಿಗ್ಗೆ ಕಾಲೇಜ್ಗೆ ಸ್ಕೂಟಿಯಲ್ಲಿ ಹೋಗ್ತಾ ಇದ್ರು ಧನುಶ್ರೀ. ಕೆಆರ್ಪುರ ಟ್ರಾಫಿಕ್ ಪೊಲೀಸರು ಈ ಬಗ್ಗೆ ಈಗ ಪರಿಶೀಲನೆ ನಡೆಸಿದ್ದಾರೆ. ಆವನಹಳ್ಳಿ ಪೊಲೀಸರು ಕೂಡ ಸ್ಥಳದಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸ್ಥಳದಿಂದ ಟಿಪ್ಪರ್ ಲಾರಿ ಚಾಲಕ ಪರಾರಿಯಾಗಿದ್ದಾನೆ. ಆವನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ನೋಡಿ, ಗುಂಡಿನ ತಪ್ಪಿಸೋದಕ್ಕೆ ಹೋಗಿ ಇಂಥ ಅವಾಂತರವೇ ನಡೆದೋಗಿರೋದು. ಬಿಕಾಂ ಸೆಕೆಂಡ್ ಇಯರ್ ಸ್ಟೂಡೆಂಟ್ ಕಾಲೇಜ್ಗೆ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದಾಗ ಗುಂಡಿಗೆ ಬಿದ್ದು ಪ್ರಾಣ ಕಳೆದುಕೊಂಡಿರೋದು. ಕೆಆರ್ಪುರ ರಸ್ತೆ ಮಾತ್ರ ಅಲ್ಲ, ಇಡೀ ಬೆಂಗಳೂರೇ ಹಂಗಿದೆ ಈಗ. ಯಮಗುಂಡಿಗೆ ಬಲಿಯಾಗಿರುವ ವಿದ್ಯಾರ್ಥಿನಿ ಧನುಶ್ರೀ. ಬೆಳಿಗ್ಗೆ ಕಾಲೇಜ್ಗೆ ಸ್ಕೂಟಿಯಲ್ಲಿ ಹೋಗ್ತಾ ಇದ್ರು ಧನುಶ್ರೀ. ಕೆಆರ್ಪುರ ಟ್ರಾಫಿಕ್ ಪೊಲೀಸರು ಈ ಬಗ್ಗೆ ಈಗ ಪರಿಶೀಲನೆ ನಡೆಸಿದ್ದಾರೆ. ಆವನಹಳ್ಳಿ ಪೊಲೀಸರು ಕೂಡ ಸ್ಥಳದಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸ್ಥಳದಿಂದ ಟಿಪ್ಪರ್ ಲಾರಿ ಚಾಲಕ ಪರಾರಿಯಾಗಿದ್ದಾನೆ. ಆವನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ನೋಡಿ, ಗುಂಡಿನ ತಪ್ಪಿಸೋದಕ್ಕೆ ಹೋಗಿ ಇಂಥ ಅವಾಂತರವೇ ನಡೆದೋಗಿರೋದು. ಬಿಕಾಂ ಸೆಕೆಂಡ್ ಇಯರ್ ಸ್ಟೂಡೆಂಟ್ ಕಾಲೇಜ್ಗೆ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದಾಗ ಗುಂಡಿಗೆ ಬಿದ್ದು ಪ್ರಾಣ ಕಳೆದುಕೊಂಡಿರೋದು. ಕೆಆರ್ಪುರ ರಸ್ತೆ ಮಾತ್ರ ಅಲ್ಲ, ಇಡೀ ಬೆಂಗಳೂರೇ ಹಂಗಿದೆ ಈಗ. ಯಮಗುಂಡಿಗೆ ಬಲಿಯಾಗಿರುವ ವಿದ್ಯಾರ್ಥಿನಿ ಧನುಶ್ರೀ. ಬೆಳಿಗ್ಗೆ ಕಾಲೇಜ್ಗೆ ಸ್ಕೂಟಿಯಲ್ಲಿ ಹೋಗ್ತಾ ಇದ್ರು ಧನುಶ್ರೀ. ಕೆಆರ್ಪುರ ಟ್ರಾಫಿಕ್ ಪೊಲೀಸರು ಈ ಬಗ್ಗೆ ಈಗ ಪರಿಶೀಲನೆ ನಡೆಸಿದ್ದಾರೆ. ಆವನಹಳ್ಳಿ ಪೊಲೀಸರು ಕೂಡ ಸ್ಥಳದಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸ್ಥಳದಿಂದ ಟಿಪ್ಪರ್ ಲಾರಿ ಚಾಲಕ ಪರಾರಿಯಾಗಿದ್ದಾನೆ. ಆವನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ನೋಡಿ, ಗುಂಡಿನ ತಪ್ಪಿಸೋದಕ್ಕೆ ಹೋಗಿ ಇಂಥ ಅವಾಂತರವೇ ನಡೆದೋಗಿರೋದು. ಬಿಕಾಂ ಸೆಕೆಂಡ್ ಇಯರ್ ಸ್ಟೂಡೆಂಟ್ ಕಾಲೇಜ್ಗೆ ಸ್ಕೂಟಿಯಲ್ಲಿ ಹೋಗ್ತಾ ಇದ್ದಾಗ ಗುಂಡಿಗೆ ಬಿದ್ದು ಪ್ರಾಣ ಕಳೆದುಕೊಂಡಿರೋದು. ಕೆಆರ್ಪುರ ರಸ್ತೆ ಮಾತ್ರ ಅಲ್ಲ, ಇಡೀ ಬೆಂಗಳೂರೇ ಹಂಗಿದೆ ಈಗ. ಯಮಗುಂಡಿಗೆ ಬಲಿಯಾಗಿರುವ ವಿದ್ಯಾರ್ಥಿನಿ ಧನುಶ್ರೀ. ಬೆಳಿಗ್ಗೆ ಕಾಲೇಜ್ಗೆ ಸ್ಕೂಟಿಯಲ್ಲಿ ಹೋಗ್ತಾ ಇದ್ರು ಧನುಶ್ರೀ. ಕೆಆರ್ಪುರ ಟ್ರಾಫಿಕ್ ಪೊಲೀಸರು ಈ ಬಗ್ಗೆ ಈಗ ಪರಿಶೀಲನೆ ನಡೆಸಿದ್ದಾರೆ. ಆವನಹಳ್ಳಿ ಪೊಲೀಸರು ಕೂಡ ಸ್ಥಳದಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಸ್ಥಳದಿಂದ ಟಿಪ್ಪರ್ ಲಾರಿ ಚಾಲಕ ಪರಾರಿಯಾಗಿದ್ದಾನೆ. ಆವನಹಳ್ಳಿ ಪೊಲೀಸ್